ಡಿಲಿಮಿಟೇಷನ್ ಇಂದ ಕರ್ನಾಟಕಕ್ಕೆ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅನ್ನೋದನ್ನ ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡೋಣ. ಡಿಲಿಮಿಟೇಷನ್ ಆದ್ಮೇಲೆ ಲೋಕಸಭಾ ಸದಸ್ಯರ ಸಂಖ್ಯೆ ಸುಮಾರು 850 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗಿನ ಸಂಖ್ಯೆ ಸುಮಾರು 543. ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಕರ್ನಾಟಕದಲ್ಲಿ ಇವಾಗ 28 ಜನ ಇದ್ದಾರೆ. ಡಿಲಿಮಿಟೇಷನ್ ಆದ್ಮೇಲೆ 40 ಜನ ಆಗ್ತಾರೆ. ಇವಾಗ 28 ಜನ ಏನಿದ್ದಾರೆ ಅವರು 543 ಜನದಲ್ಲಿ 28 ಜನ. ಮುಂದಿನ ದಿನದಲ್ಲಿ ಸುಮಾರು 850 ಜನರಲ್ಲಿ 40 ಜನ ಕರ್ನಾಟಕದಿಂದ ಆಯ್ಕೆ ಆಗ್ತಾರೆ. ಈ ನಂಬರ್ನ ಕೇಳಿದ ತಕ್ಷಣ ಏನನ್ಸುತ್ತೆ ಅಂದರೆ ಕರ್ನಾಟಕದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸುತ್ತೆ. ಆದರೆ ಶೇಕಡಾವಾರು ತಗೊಂಡಾಗ ನಮ್ಮ ರೆಪ್ರೆಸೆಂಟೇಷನ್ ಕಡಿಮೆ ಆಗ್ತಾ ಇದೆ. ಇನ್ನು ಎರಡನೇ ವಿಚಾರ ಏನಂದರೆ 850 ಜನ ಒಂದು ಕಡೆ ಸಭೆ ಸೇರೋದ್ರಿಂದ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಕರ್ನಾಟಕದ ಎಂಪಿಗಳಿಗೆ ಮಾತಾಡೋಕ್ಕೆ ಸಮಯ ಸಿಗುತ್ತಾ, ಕರ್ನಾಟಕಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಮಾಡಬೇಕು ಅಂತ ಒತ್ತಾಯ ಮಾಡೋಕ್ಕೆ ಕರ್ನಾಟಕದ ಲೋಕಸಭಾ ಸದಸ್ಯರಿಗೆ ಅವಕಾಶ ಸಿಗುತ್ತಾ ಅನ್ನೋದು ಕೂಡ ಒಂದು ಪ್ರಶ್ನೆ. ಈ ವಿಚಾರಗಳನ್ನು ನೋಡಿದಾಗ ಡಿಲಿಮಿಟೇಷನಿಂದ ಕರ್ನಾಟಕಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕಿಂತ ಕೆಟ್ಟದೇ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೇನನ್ಸುತ್ತೆ ಹೇಳಿ.